Hey guys, welcome back to my channel Spurti Vlogs. So yeah guys, ಇವತ್ತು Thursday and ಇವತ್ತು vlog ಮಾಡೋಣ ಅಂತ ಅನ್ಕೊಂಡೆ. It's been so long. ನಾನು ಒಂದು full format ಚೆನ್ನಾಗಿ vlog ಮಾಡಿ ಅದು ಅಂತ full busy ಆಗ್ಬಿಟ್ಟೆ and then ನನಗೆ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಸೊ ಪ್ರೆಸೆಂಟೇಷನ್, ಪ್ರಾಕ್ಟಿಕಲ್, ಅದಾದ್ಮೇಲೆ ಥಿಯರಿ ಇರೋದು. ಸೊ ಇದು ಮೂರು ಇರುತ್ತೆ ನನಗೆ. ಎಕ್ಸಾಮ್ ಅಂದರೆ ಬರೀ ಇವಾಗ ಹೆಂಗೆ ರಿಟರ್ನ್ ಎಕ್ಸಾಮ್ ಬರ್ತೀವಿ ಆ ಥರ ಇರಲ್ಲ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ. ಸೊ ನಮಗೆ ಫಸ್ಟ್ ಬಂದ್ಬಿಟ್ಟು ಪ್ರೆಸೆಂಟೇಷನ್ ಇರುತ್ತೆ, ಅದಾದಮೇಲೆ ಪ್ರಾಕ್ಟಿಕಲ್ಸ್ ಇರುತ್ತೆ, ಅದಾದಮೇಲೆ ಥಿಯರಿ ಇರುತ್ತೆ. ಸೊ ಅದೆಲ್ಲದಕ್ಕೂ ಪ್ರಿಪೇರ್ ಆಗ್ತಾ ಇದ್ದೆ ಆ್ಯಂಡ್ ಎಲ್ಲ ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕಿತ್ತು. ಒಂದಿನಕ್ಕೆ 2 ಆ ಥರ ಇರುತ್ತೆ. ಮತ್ತು ಗ್ರೂಪ್ ವೈಸ್ ಎಲ್ಲ ಡಿವೈಡ್ ಮಾಡಿರ್ತಾರೆ. ಸೊ ಬೇರೆ ಟೈಮಿಂಗ್ಸ್ ಅದು ಇದು ಅಂತ ಫುಲ್ ಟೆನ್ಷನ್ ಥರ ಇರುತ್ತೆ. ಬಟ್ ಇಟ್ ವಿಲ್ ಬಿ ಸೋ ಈಸಿ. ಸೊ ನನಗೆ ಅದು ಫುಲ್ ಈಸಿ ಅಂತಲೇ ಅನಿಸುತ್ತೆ. ಆ್ಯಂಡ್ ಚೆನ್ನಾಗಿ ಓದ್ಬಿಟ್ಟು ಹೋಗಿ ಬರೆದ್ರೆ ಏನು ಅಷ್ಟೊಂದು ಟಫ್ ಥರ ಎಲ್ಲ ಏನೂ ಇರಲ್ಲ. ಇಟ್ ವಿಲ್ ಬಿ ಕ್ವೈಟ್ ಈಸಿ ಆ್ಯಂಡ್ ಗುಡ್. ಸೊ ಇವಾಗ ಎಕ್ಸಾಮ್ಸ್ ಎಲ್ಲ ಮುಗ್ದೋಯ್ತು. ಆ್ಯಂಡ್ ಇವತ್ತಿಂದ ನನಗೆ ಆಲ್ಮೋಸ್ಟ್ 15 to 20 ಡೇಸ್ ಏನೋ ಹಾಲಿಡೇಸ್ ಇದೆ. ಸೊ ನೆಕ್ಸ್ಟ್ ನನಗೆ June 3 ಕಾಲೇಜ್ ಸ್ಟಾರ್ಟ್ ಆಗೋದು. ಆ್ಯಂಡ್ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದೆ ಆ್ಯಂಡ್ ಐ ಟುಕ್ ಬಾತ್ ಆ್ಯಂಡ್ ಆಲ್. ಫುಲ್ ಚೆನ್ನಾಗಿ ಇವತ್ತು ಚೆನ್ನಾಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಮನೆಯಲ್ಲಿ, ಫುಲ್ ರಿಲ್ಯಾಕ್ಸ್ಡ್ ಆಗಿ ಅಂತ ಅಂದ್ಕೊಂಡೆ. ಬಟ್ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾನು ಇಷ್ಟು ದಿನ ಗ್ಯಾಪ್ ತೊಗೊಂಡಿದ್ನಲ್ವಾ, ಸ್ವಲ್ಪ ಬ್ರೇಕ್ ಆ ಥರ. ಸೊ ಅದರಿಂದ ಬ್ರ್ಯಾಂಡ್ ಪ್ರಮೋಷನ್ಸ್ಗೆಲ್ಲ ತುಂಬ ಬ್ರ್ಯಾಂಡ್ಸ್ನ ಒಪ್ಕೊಂಡಿದ್ದೆ. ಸೊ ಐ ನ್ಯೂ ಈ ಮಂತ್ ಫ್ರೀ ಇರ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ತುಂಬ ಬ್ರ್ಯಾಂಡ್ ವಿಡಿಯೋಸ್ ಎಲ್ಲ ಸಬ್ಮಿಟ್ ಮಾಡಬೇಕಿತ್ತು. ಸೊ ದಟ್ ಅಪ್ರೂವಲ್ ಎಲ್ಲ ಸಿಕ್ಬಿಟ್ಟು ನಾನು ನಿಮ್ಮೆಲ್ಲರಿಗೂ ಪೋಸ್ಟ್ ಮಾಡಬೇಕು ಅಂತ. ಅದಾದಮೇಲೆ ಆ ಪ್ರಾಡಕ್ಟ್ಸ್ ಎಲ್ಲ ಬಂದಿರುತ್ತೆ, ಅದನ್ನು ಟ್ರಯಲ್ ಎರರ್ ಎಲ್ಲ ನೋಡಿ ಚೆನ್ನಾಗಿದೆಯಾ ಇಲ್ವಾ ಅದನ್ನು ಕೂಡ ಅದನ್ನು ನೋಡಿಬಿಟ್ಟು ಅದಾದಮೇಲೆ ನಾನು ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕಾಗೋದು. ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಇನ್ವಾಯ್ಸ್ ಸಬ್ಮಿಟ್ ಮಾಡಬೇಕು. ಮಂತ್ ಎಂಡ್ ಅಂತಂದರೆ ಫುಲ್ ಇನ್ವಾಯ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರೇ ಐ ವಿಲ್ ಬಿ ಏಬಲ್ ಟು ರಿಸೀವ್ ಆಲ್ ದೋಸ್ ಪೇಮೆಂಟ್ಸ್. ಸೊ ಅದಕ್ಕೋಸ್ಕರ ತುಂಬ ಪ್ರಾಸೆಸ್ ಇರುತ್ತೆ, ತುಂಬ ಪ್ರಾಸೆಸ್. ನೀವೆಲ್ಲ ಏನಂತಂದರೆ ಈಗ ಎಕ್ಸಾಮ್ಸ್ ಎಲ್ಲ ಇರ್ತಲ್ಲ, ಸೊ ಆಗ ಜಾಸ್ತಿ ನಾನು ಶಾರ್ಟ್ಸ್ ಬಂದ್ಬಿಟ್ಟು ಪ್ರಮೋಷನಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ. ದೇರ್ ಆರ್ ಸೋ ಮೆನಿ ಪೀಪಲ್ ಕಮೆಂಟಿಂಗ್ ಆನ್ ದಟ್ ವಿಡಿಯೋ, ನೀವು ಬರೀ ಈ ಥರ ಪ್ರಮೋಷನಲ್ ವೀಡಿಯೋಸ್ ಮಾಡ್ತೀರಾ ಅದು ಇದು ಅಂತೆಲ್ಲ. ಸೊ ನನಗೆ ಏನು ಅನ್ಸಲ್ಲ, ನಿಮ್ಗೆ ಯಾಕೆ ಅನಿಸ್ಬೇಕು? ನಿಮ್ಗೆ ಇಷ್ಟ ಆದರೆ ನೋಡಿ, ಇಷ್ಟ ಆಗಿ 1 minute ವಿಡಿಯೋ ಅಷ್ಟೇ ಅದು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಹಂಗೆ ಸ್ಕ್ರಾಲ್ ಔಟ್ ಮಾಡ್ಬೋದಲ್ಲ. ಯಾಕೆ ಅಷ್ಟೆಲ್ಲ ಕಮೆಂಟ್ ಮಾಡ್ತೀರಾ ಅಷ್ಟು ಟೈಮ್ ತೊಗೊಂಡು? ಇಟ್ಸ್ ವೇಸ್ಟ್ ಆಫ್ ಟೈಮ್ ಫಾರ್ ಯು ಗೈಸ್ ಇಟ್ ಸೆಲ್ಫ್. ಸೊ ನನಗೇನು ಅದರಲ್ಲಿ ಏನು ಸಿಗಲ್ಲ ನೀವು ಕಮೆಂಟ್ ಎಲ್ಲ ಮಾಡಿದ್ರೆ. ಬಟ್ ಐ ಜಸ್ಟ್ ಇಗ್ನೋರ್ ಆಲ್ ದಸ್ಟ್. ಒಂದು ಯೂಟ್ಯೂಬ್ ಚಾನಲ್ ಅಂತ ಇದ್ದರೆ ಅದಕ್ಕೊಂದು 1000 ಜನ 100 ಜನ ಒಂದು ದಿನಕ್ಕೆ ಕಮೆಂಟ್ ಮಾಡ್ತಾರೆ. ಅದರಲ್ಲಿ ಎಲ್ಲಾರ್ದು ಒಂದು ಕಡೆ ಇದ್ದರೆ ಈ ಥರ ನೆಗೆಟಿವ್ ಕಮೆಂಟ್ಸ್ ಅವ್ರಿಗೆ ನಾನು ತಲೆನೇ ಕೊಡಲ್ಲ. ಸೊ ದೋಸ್ ಪೀಪಲ್ ಐ ಜಸ್ಟ್ ಇಗ್ನೋರ್. ಆ್ಯಂಡ್ ಅದೆಲ್ಲ ಇತ್ತು ಬೆಳಗ್ಗೆಯಿಂದ. ಸೊ ಐ ಫಿನಿಶ್ಡ್ ಆಲ್ ದೋಸ್ ವರ್ಕ್ಸ್. ಆ್ಯಂಡ್ ಇವತ್ತು ಸೊ ನಾನು ಮನೇಲಿದ್ದೀನಿ. ಬೆಳಗ್ಗೆಯಿಂದ ಫುಲ್ ಜಗಳ ನನ್ನ ತಮ್ಮಂದಿರ ಜೊತೆ. ಇಬ್ಬರು ಕೂಡ ನಂಗೆ ಟಾರ್ಚರ್ ಕೊಡ್ತಾರೆ. ನನಗೆ ಒಂದು ಸ್ವಲ್ಪ ಪೀಸ್ಫುಲ್ ಅನ್ನೋ ಥರ ಇಲ್ಲ. ಎಲ್ಲ ವಾಯ್ಸ್ ಅವ್ರು ಕೊಡಬೇಕು, ರೂಮ್ಗೆ ಹೋಗ್ಬೇಕು, ಏನಾದರೂ ವಿಡಿಯೋ ಶೂಟ್ ಮಾಡಬೇಕು, ರೂಮ್ಗೆ ಹೋಗ್ಬೇಕು, ಎಲ್ಲ ರೂಮ್ ನನಗೆ ಇಷ್ಟ ಆಗಲ್ಲ. ನಂಗೆ ಹಾಲಲ್ಲೇ ಇರೋಕ್ಕೆ ಇಷ್ಟ. ಹಾಲ್, ಅಡುಗೆ ಮನೆ, ಡೈನಿಂಗ್ ಹಾಲ್ ಅಲ್ಲೇ ಇರೋಕ್ಕೆ ನಂಗೆ ಇಷ್ಟ. ಇವ್ರು ಬಿಡಲ್ಲ. ಫುಲ್ TV ಫುಲ್ ಸೌಂಡ್ ಇಟ್ಕೊಂಡು, ಇಲ್ಲ ಫೋನ್ ಫುಲ್ ಸೌಂಡ್ ಇಟ್ಕೊಂಡು ಎಂಜಾಯ್ ಮಾಡೋದು ನಂಗೆ ಇಷ್ಟ ಆಗಲ್ಲ. ಫುಲ್ ಚೆನ್ನಾಗಿ ಓಡುತ್ತೆ. ಅದಕ್ಕೆ ಇವಾಗ ಇಬ್ಬರು ನನ್ನ ಮೇಲೆ ಕೋಪ ಮಾಡಿಕೊಂಡು ಬಾಗಿಲೆಲ್ಲ ಹೊಡ್ಕೊಂಡು ನನ್ನ ಫೋನ್ ಚಾರ್ಜರ್ ಎಲ್ಲ ಕಿತ್ಕೊಂಡು ಕೇಸಸ್ ಸೆಕ್ಷನ್ ಅಂತ ಇಟ್ಟಿದ್ದೀನಿ, ಅಲ್ಲೆಲ್ಲ ಕೇಸಸ್ ಹೋಗಿ ಎಲ್ಲ ಬಿಸಾಕಿ ಏನೇನೋ ಮಾಡ್ತಾ ಇದ್ದಾರೆ. ಸೊ ಫುಲ್ ತಲೆ ಕೆಟ್ಟೋಗಿದೆ. ಸೊ ದಿಸ್ ವಾಸ್ ದ ವೆರಿ ಲಾಂಗ್ ಇಂಟ್ರೋ. ಸೊ ತುಂಬ ದಿನ ಆಯ್ತಲ್ಲ, ಸೊ ಅದಕ್ಕೆ ಐ ಥಾಟ್ ಓಕೆ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಯು ಗೈಸ್ ಎವ್ರಿಥಿಂಗ್. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಸೊ ಲಂಚ್ ಏನು ಮಾಡೋದು ಅಂತ ಸ್ಟಿಲ್ ನಾಟ್ ಯೆಟ್ ಪ್ಲಾನ್ಡ್. ಸೊ without any further delay, let's get started. ಸೊ ಇವತ್ತು ನಾನು ಸೋನುನ ಬ್ಯಾಡ್ಮಿಂಟನ್ಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ, ಬ್ಯಾಡ್ಮಿಂಟನ್ ಕ್ಲಾಸ್ಗೆ. ಆ್ಯಂಡ್ ಇವನೊಬ್ಬನು ನೋಡು ಫುಲ್ ಇರಿಟೇಷನ್ ಗೈಸ್. ಬೆಳಗ್ಗೆ ಮಾತೇ ಕೇಳಲ್ಲ, ಇರು ಅಂದ್ರೂ ಓಡೋಗ್ತಾರೆ. ಅವನಿಗೆ ನನ್ನ ವೀಡಿಯೋಲಿ ಏನಾಗುತ್ತೆ ಏನಷ್ಟು. ಓ ನಿಂಗೆ ಇಷ್ಟನಾ ಅದು? He'll play good. Okay, bye hello. Oh, okay, play well, okay? Bye. ಸೊ ನಾನು ಹೇರ್ ಶಾಸ್ ತೊಗೊಂಡಾಗ ಹಿಂಗೆ ಫುಲ್ ಹಿಂಗೆ ಮೆಸ್ಸಿ ಆಗಿರೋದು ನನ್ನ ಕೂದಲು. ಸೊ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಬೇರೆ ಏನಾದರೂ ಸಿರಮ್ ಅದು ಇದು ಏನಾದರೂ ಅಪ್ಲೈ ಮಾಡಿ. ಸೊ ಇವಾಗ ನಾನು ಮನೆಗೆ ಬಂದೆ. ಸೊ ಬನ್ನಿ ಒಳಗಡೆ ಹೋಗೋಣ.
ನಾನು ಗಾಡಿ ಕಾರ್ ಎಲ್ಲ ಓಡಿಸಿ ತುಂಬ ದಿನ ಆಗೋಯ್ತು. ಕಾಲೇಜ್ಗೆ ಹೋಗೋದು ಬರೋದು ಇದೇ ಟೈಮ್ ಆಗೋಗುತ್ತೆ. ಅದರಲ್ಲಿ ಚಿಕನ್ ನೋಡಿ, ಅವನು ಇನ್ನೂ ದೊಡ್ಡ ಟಾರ್ಚರ್. ಏನು ಬೇಕು ನಿಂಗೆ? ಏನು ಬೇಕು ಏನೋ ತರಬೇಕು. ಸೋನುನ ಕರ್ಕೊಂಬರಕ್ಕೆ ಹೋದಾಗ ಸೋನುಗೂ ಸ್ನ್ಯಾಕ್ಸು, ನಿಂಗೂ ಸ್ನ್ಯಾಕ್ಸ್. ಮನೇಲಿ ಬೆಳಗ್ಗೆಯಿಂದ ಇದ್ದು ಫುಲ್ ಬೋರ್ ಆಗ್ತಿತ್ತು. ಸೊ ಅದಕ್ಕೆ ಇವಾಗ ಹೊರಗಡೆ ಯಾವುದಾದ್ರೂ ಸೂಪರ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಏನು ಮಾಡೋಕ್ಕೆ ಅನಿಸ್ತಿರೋವಾಗ ನಾನು ಈ ಥರ ಹೊರಗಡೆ ಸೂಪರ್ ಮಾರ್ಕೆಟ್ಸ್ಗೆ ಹೋಗೋಕೆ ನಂಗೆ ಇಷ್ಟ. ಮಾಲ್ ಸೂಪರ್ ಮಾರ್ಕೆಟ್ಸ್ಗಳೆಲ್ಲ. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಇದು ಏನೋ ಎನರ್ಜಿ ಮಿಕ್ಸ್, ಎಲ್ಲ ಡ್ರೈ ಫ್ರೂಟ್ಸ್ ಒಂದರಲ್ಲೇ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಸೊ ದಟ್ ನಾವು 1 ಹ್ಯಾಂಡ್ಫುಲ್ ಓಟ್ಸ್ಗೆ ಅಥವಾ ಬೇರೆ ಯಾವುದಕ್ಕಾದ್ರೂ ಹಾಕೊಬೋದು ಅಂತ. ಬಟ್ ಇದನ್ನು ನೋಡಿದೆ, ಯಾವುದೇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ, ಆಮಂಡ್, ಪಿಸ್ತಾಶು ಅದು ಇದು ಎಲ್ಲ ಇತ್ತು. ಬಟ್ ನನಗೇನು ಅಷ್ಟು ಇಂಪ್ರೆಸಿವ್ ಅಂತ ಅನಿಸಿಲ್ಲ, ಅದಕ್ಕೆ ನಾನು ಅದನ್ನು ತೊಗೊಂಡಿಲ್ಲ. ಇಲ್ಲಿ ಮ್ಯಾಗಿ ಮಸಾಲ ಎಲ್ಲ ನೋಡಿದೆ, ಎಲ್ಲ ಮನೇಲಿದೆ. ಸೊ ವೆರಿ ರೀಸೆಂಟಾಗಿ ಪ್ರಾವಿಷನ್ ಎಲ್ಲ ತರಿಸಿದ್ದು. ಸೊ ಎಲ್ಲ ಮನೇಲಿರುತ್ತೆ ಅಂತ ಅಂದ್ಬಿಟ್ಟು ಏನೂ ಬೇಕಾಗಿರಲಿಲ್ಲ. ಆ್ಯಂಡ್ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೆ. ನಂದು ಲಾಸ್ಟ್ ಟೈಮ್ ಲೈಕ್ ಅರೌಂಡ್ 2-3 ಮಂತ್ಸ್ ಬಿಫೋರ್ ಯಾವಾಗೋ ಬಂದಾಗ ನೋಡಿದ್ದೆ. ಬಟ್ ಆಗ ನಮ್ಮ ಮನೇಲಿತ್ತು, ಅದಕ್ಕೆ ತೊಗೊಂಡಿಲ್ಲ. ಇವತ್ತು ನೋಡ್ತಾ ಇದ್ದೀನಿ, ಅದೇ ಪ್ಲೇಸಲ್ಲಿ ಸಿಕ್ಕಿಲ್ಲ. ಸೊ ಫುಲ್ ಮಾರ್ಟ್ ಹುಡುಕ್ತೆ. ಆ್ಯಂಡ್ ಫುಲ್ ಮ್ಯಾಂಗೋ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಗೊತ್ತಾ. ಆ್ಯಂಡ್ ಐ ಲೈಕ್ ದಿ ಸ್ಮೆಲ್. ಸ್ಟ್ರೀಟ್ಸಲ್ಲಿ ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಯಾವುದಾದ್ರೂ ಫ್ರೋಝನ್ ಏನಾದ್ರು ತೊಗೊಳೋಣ ಅಂದ್ಕೊಂಡೆ, ಬಟ್ ಇಟ್ಸ್ ಟು ಅನ್ಹೆಲ್ದಿ ಅಂತ ರಿಯಲೈಸ್ ಆಗಿ ತೊಗೊಂಡಿಲ್ಲ. ಏನು ತೊಗೊಳೋದು ಬೇಡ ಅಂತ ಹೋಗಿ ಸುಮ್ಮನೆ ಏನೇನೋ ತೊಗೊಂಬಂದಿದ್ದೀನಿ. ಲೈಕ್ ಫುಲ್ ಅನ್ಪ್ಲ್ಯಾನ್ಡ್. ಅದು ಸುಮ್ಮನೆ ಸೂಪರ್ ಮಾರ್ಕೆಟ್ ನೋಡೋಣ ಅಂತ ಹೋಗಿ ತೊಗೊಂಬಂದಿರೋದು ಅಷ್ಟೇ. ಸೊ ನಾನು ಏನೇನು ತಂದಿದ್ದೀನಿ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಯಾಕಂದರೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ. ಫಸ್ಟ್ ಆಫ್ ಆಲ್ ದಿಸ್ ಇಸ್ ಪಾರ್ಲೇಜಿ. ನಾನು ಫುಲ್ ಇಷ್ಟ ಇದು ಪಾರ್ಲೇಜಿ. 25 ರೂಪೀಸ್ ಅಂತ ನೋಡಿ ಫುಲ್ ಖುಷಿ ಆಗ್ಬಿಟ್ಲಮ್ಮ. ಸೊ ಇದು 25 ರೂಪೀಸ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು 1500 ಅಂತ ಅನ್ಕೊಂಡಿದ್ದೆ. ದಿನ ಒಂದೊಂದು ಪ್ಯಾಕೆಟ್ ತಂದ್ಬಿಡ್ತಾ ಇದ್ದೆ. ಆ್ಯಂಡ್ ಇದೇನು ಗೊತ್ತಾ, ಇದು ಬಂದ್ಬಿಟ್ಟು ಸನ್ಫೀಸ್ ಮಾಡಿ ಲೈಕ್ ಈ ಬಿಸ್ಕೆಟ್, ಈ ಆರೆಂಜ್ ಫ್ಲೇವರ್ ಬಿಸ್ಕೆಟ್ ನೀರಲ್ಲಿ ಹತ್ಕೊಂಡು ತಿನ್ಬೇಕು, ಸಖತ್ತಾಗಿರುತ್ತೆ. ಅದಕ್ಕೆ ಹಾಲು ಬೇಡ, ಕಾಫಿ ಬೇಡ, ಟೀ ಬೇಡ, ನೀರಲ್ಲಿ ಹಿಂಗೆ ಹತ್ಕೊಂಡು ತಿನ್ಬೇಕು, ಸಖತ್ತಾಗಿ ಫುಲ್ ಬ್ಯಾಕೆಟ್ ತಿನ್ಬಿಡ್ಬೋದು. ಬಟ್ ನಾನು ಅಷ್ಟೆಲ್ಲ ತಿನ್ನೋಲ್ಲ, ಅನ್ಕೊಂಡು ಇಷ್ಟ ತಿಂತೀನಿ. ಆ್ಯಂಡ್ ಇದು ಹನಿ ಯಾಕಂತಂದ್ರೆ ಮೊನ್ನೆ ನಾನು ಪ್ರಾವಿಷನ್ ಬಿಲ್ ಬರೆದು ಹಾಕಿದ್ದೀನಿ, ಅದು 70 ತಂದೆ ಕೊಟ್ಟಿಲ್ಲ. ಚಿಯಾ ಸೀಡ್ಸ್ ತಂದಿಲ್ಲ, ಚಿಯಾ ಸೀಡ್ಸ್ ಹುಡುಕಿದ್ದೀನಿ. ಆ ಇಡೀ ಸೂಪರ್ ಮಾರ್ಕೆಟಲ್ಲಿ ಚಿಯಾ ಸೀಡ್ಸ್ ಇಲ್ಲ. ಏನು ಹಂಗೆ ಅವ್ರ ಅಂಗಡಿಯಲ್ಲೂ ಇಲ್ಲ, ಅದಕ್ಕೆ ಅವ್ರು ಕೊಟ್ಟಿಲ್ಲ. ಅದೇನಿರಲ್ಲ, ತಂದು 100 ಐಟಮ್ ಬರ್ದೋಳ. 100 ಐಟಮ್ ಏನಂತ ಗೊತ್ತಾ, ರಜಾ ಅಂತ ಅದಕ್ಕೆ ಮನೆಗೆ ಇಟ್ಟಾಳಂತ ಸಪ್ರೇಟ್ ರೇಷನ್. 3 kg ಸಕ್ಕರೆ, 2 kg ಎಕ್ಸ್ಟ್ರಾ ನಾನು ಮನೇಲಿ ಇರ್ತೀನಿ. ತುಪ್ಪ ಆಯ್ತಾ ಆಲ್ರೆಡಿ ಆಯ್ತಾ ಇಲ್ಲ, 1 kg ತುಪ್ಪ ಎಕ್ಸ್ಟ್ರಾ. ಅಲ್ಲಿ ಯಾರು ಗೆಲ್ತಾ ಇದ್ಯಾ? ನಂಗೆ ಡ್ರೈ ಫ್ರೂಟ್ಸ್, ಬೆಲ್ಲ, ಕ್ಯಾಮ್ರಾ ಅವಳ ಕಡೆನೆ ತೋರ್ಸು, ಎಲ್ಲ ಅವಳದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಮ್ದು ಏನಿಲ್ಲ ಗೈಸ್. ನಾನು ಮನೇಲಿ ಇರ್ತೀನಿ ಅಂದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್. ಅಂಡ್ ಇದೇನ್ ಗೊತ್ತಾ, ಸನ್ಫೀಸ್ಟ್ ನ್ಯೂಲಿ ಲಾಂಚ್ಡ್ ಮ್ಯಾಂಗೋ ಸ್ಮೂತಿ ವಿತ್ ಮ್ಯಾಂಗೋ ಚಂಕ್ಸ್. ಅದು 100 ರೂಪೀಸ್ ಒಂದು ಆಫರ್ ಅಲ್ಲಿ ಬೈ 1 get 1 ಫ್ರೀ. ತಗೊಳ್ಳೋಣ. 20 ಸಲ ಕೆಲವರು ಇಬ್ರು ಎಂಪ್ಲಾಯ್ನ ಚೆನ್ನಾಗಿದ್ಯಾ, ಚೆನ್ನಾಗಿರುತ್ತಾ, ನೀವು ಟೇಸ್ಟ್ ಮಾಡಿದ್ದೀರಾ, ನೀವು ಟೇಸ್ಟ್ ಮಾಡಿದ್ದೀರಾ? 100 ರೂಪಾಯಿ ಎಷ್ಟು ಕಷ್ಟ ಗೊತ್ತಾ? 100 ರೂಪಾಯಿ ದುಡಿಯೋಕೆ, ತಿನ್ನಕ ಕುಡಿಯಕ್ ಮಾತ್ರ ಒಂದೊಂದ್ಸಲ ಹೋಟ್ಲಿಗೆ ಹೋದ್ರೆ 1000 ರೂಪಾಯಿ ತನಕ ಮಾಡಿದಾಳ. ನಾವು ಬ್ಯಾಂಗಲ್ ಶಾಪ್ಗೆ ಹೋದ್ರೆ 400 700 ಏನ್ ತಗೊಂಡ್ಬಿಟ್ಟೆ, ಅಂಗಡಿನೇ ತಗೊಂಡ್ಬಿಟ್ರ ಅಂತ ಬೈತಾರೆ. ಆ ಬ್ಯಾಂಗಲ್ ಶಾಪ್ ಎಲ್ಲ ಗುಜರಿ ಎಲ್ಲ ತಗೊಂಡ್ಬಾರ್ದು, ತಿನ್ಬೇಕು ಚೆನ್ನಾಗಿ, ಅದೇ ಜೀವನ. ಅಂಡ್ ಇದು ಬಂದ್ಬಿಟ್ಟು 150 ರೂಪೀಸ್, ಸುಮ್ನೆ ಓಡಾಕ್ತಾರೆ. 100 ರೂಪೀಸ್ಗೆ ಬೈ 1 get 1 ಫ್ರೀ. ಏನ್ ಹೋಗಲ್ಲ. ಅಂಡ್ ಇದು ಬಂದ್ಬಿಟ್ಟು ಸ್ವಲ್ಪ ಸಮ್ಮರ್ ವೈಬ್ಸ್ ತರ ಫ್ರೆಶ್ ಕುಡಿಯೋಕೆ. ಯಾಕಂದ್ರೆ ಆ ಫ್ರೆಶ್ ಕುಡಿಯೋ ಗ್ಲಾಸ್ ಬಂದ್ಬಿಟ್ಟು ಚೆನ್ನಾಗಿಲ್ಲ, ಟ್ರಾನ್ಸ್ಪರೆಂಟ್ ಇರ್ಬೇಕು ಯಾವಾಗ ನೀರ್ ಕುಡಿಯೋದು. ಇದೆಲ್ಲ ಕಾಕ್ರೋಚ್ ಸಿಕ್ಕಿಲ್ಲ, ಫುಲ್ ಹುಡುಕಿದ್ದೀನಿ. ಕಳ್ಸಿದ್ದೆ ಕಾಕ್ರೋಚ್ ತರಕ, ದುಡ್ಡಲ್ಲಿ ಇವೆಲ್ಲ ತಂದಿರೋ ಇಲ್ಲ. ನನ್ನ ಹತ್ರ ದುಡ್ಡಿಲ್ಲ, ಅದ್ ಕಾಕ್ರೋಚ್ ಕಷ್ಟ. ಇದೇ ಗೊತ್ತಾ ನೈಫ್, ನಮ್ಮ ಮನೇಲಿ ಇರೋ ನೈಫ್ ಎಲ್ಲ ಫುಲ್ ಮರ್ಗೆಟ್ ಹೋಗ್ಬಿಟ್ಟೈತೆ ಅಂತಾರಲ್ಲ, ಹಂಗಾಗೈತೆ, ಚೆನ್ನಾಗಿಲ್ಲ. ಅದಕ್ಕೆ ನಾನೇ ತಂದೆ ನೈಫ್. ಅಂಡ್ ದಿಸ್ ಇಸ್ ಜಸ್ಟ್ 49 ರೂಪೀಸ್. ಅದೇನೋ ಗೊತ್ತಿಲ್ಲ, ನಾನು ಈ ತರ ಸೂಪರ್ ಮಾರ್ಕೆಟ್ಗೆಲ್ಲ ಹೋಗಕ್ ನಂಗೆ ಇಷ್ಟ. ಅಂಡ್ ನಮ್ಮ ಮನೇಲಿ ಯಾರು ಕರ್ಕೊಂಡು ಹೋಗಲ್ಲ, ಬಿಕಾಸ್ ಅವರೆಲ್ಲರೂ ಎಲ್ಲೆಲ್ಲೋ ದೊಡ್ಡ ಜಾಗಕ್ಕೆ ಹೋಗ್ತಾರೆ, ಅಲ್ಲೆಲ್ಲೂ ಇಷ್ಟು ಚೀಪಾಗಿ ಸಿಗೋದೇ ಇಲ್ಲ. ಅದಕ್ಕೆ ಏನ ಕೊಡಮ್ಮ ಕಟ್ ಮಾಡೋಣ. ಇದು ನಾನು ಯಾವ್ದೋ ಮನೇಲಿ ನೋಡಿದ್ದೀನಿ ಆಯ್ತಾ, ಚೆನ್ನಾಗಿತ್ತು. ಇದು ಆಕ್ಸರ್ ಬ್ಲೇಡ್ಗೆ ಹ್ಯಾಂಡಲ್ ಹಾಕಿರೋದು, ಇಟ್ಸ್ ನಾಟ್ ಗುಡ್. ಸುಮ್ನೆ ಹಂಗೆಲ್ಲ ಮಾಡ್ಬೇಡ. ಅದು 49 ರೂಪೀಸ್ಗೆ ಎಷ್ಟು ಅಂತ ಕೊಡ್ತಾರೆ ಪಾಪ. ಏನಕ್ಕೆ ಬೇಕಾಗಿತ್ತು 49? ನಾನು ನೋಡ್ರಿ 99 ತಗೊಳೋದು. ವಾವ್, ನೋಡಿ ಗೈಸ್ ಏನ್ ಚೆನ್ನಾಗಿ ಕಟ್ ಆಗ್ತೈತೆ. ಓ ಗೈಸ್
ಚೆನ್ನಾಗಿ ತಗೊಳ್ಳಿ ನೀವು. ಎಲ್ಲಿ ಗೊತ್ತಾ ಇದು? ರಿಲಯನ್ಸ್. ಟೊಮೆಟೊ ಅಲ್ಲ ಪಾಪ ಕಟ್ ಮಾಡೋದು, ತೆಂಗಿನಕಾಯೋ ಯಾವ್ದನ ಹಾರ್ಡ್ ಆಬ್ಜೆಕ್ಟ್ ಕಟ್ ಮಾಡ್ಬೇಕು. ಟೊಮೆಟೊ ಕೊತ್ತಂಬರಿ ಕಟ್ ಮಾಡ್ಬಿಡೆ, ಗೊತ್ತಾಗ್ಬಿಡ್ತೈತೆ. ನನ್ಗೆ ಟೊಮೆಟೊ ಕಟ್ ಮಾಡಿದ್ರೆ ಗೊತ್ತಾಗ್ತೈತೆ. ಟೊಮೆಟೊ ಒಂದೊಂದು ಟೈಮ್ ಕಟ್ ಮಾಡೋಗಿ ಚಾಕು ಮುಂದೆನೆ ಹೋಗಲ್ಲ. ಲೆಮನ್ ಕಟ್ ಮಾಡಿ ನೋಡು. ಸೊ ಇದು ಎಲ್ಲಿಂದ ಇದೆಲ್ಲ ತಂದಿರೋದು ಅಂತಂದ್ರೆ ರಿಲಯನ್ಸ್. ಮಂತ್ಲಿ ತಂದಿದ್ ಗ್ರೋಸರಿನ 10,000 12,000 ಬಿಲ್ ಮಾಡೋಳ. ಅದನ್ನಿಲ್ಲ ಬ್ಲಾಗು. ನೀನ್ ನಿಂತ್ಕೊ ಹೋಗ್ಲಿ. ಪೂರ್ತಿ ಬಿಟ್ಟಿರಲ್ಲ ನಮ್ ಪಾಪು. 15 days ಈ ಕಾಂಬೋ ನಡೀತೈತೆ ನಮ್ಮ ಮನೇಲಿ. 15 days. ಏನು ಅಷ್ಟೇ ಹೇಳ್ಬಿಡು ಚೆನ್ನಾಗಿಲ್ಲ, 50 rupees ಬರ್ತಿಲ್ಲ. ಅದೇ 10 rupees ಮಾಜಾನ 5 ರೂಪಾಯಿ ಕೊಟ್ರೆ ವಾವ್ ಗೈಸ್ ಸೋ ಗುಡ್ ಅಂತಾಳೆ. ಏನೇನು ಕುಡಿತೀವಿ. ಒಂದು ಗ್ಲಾಸ್ ನೀರು ಕೊಡಮ್ಮ ಬೇಗ. ಉದ್ದೆ ಮಾಡಿ ಆಮೇಲೆ ಕುಡಿದ್ವಿ. ಕ್ಯಾಮ್ರಾ ಇದ್ರೆ ಏನು ಮಾಡಲ್ಲ ಅವಳು. ಬೆಳಗ್ಗೆಯಿಂದ ಅಷ್ಟು ಡೇ ಬೆಳಗ್ಗೆ ನಾನು ಸ್ವಲ್ಪ ಪೀಸ್ ಕೊಡ್ತೀನಿ. ಚೆನ್ನಾಗೈತೆ. ಯಾರ್ದು ವರ್ತಿಲ್ಲ ಗೈಸ್. ಬನ್ನಿ ಈ ಕಡೆ. ಎರಡು ಕರೆಕ್ಟಾಗಿ ಹೇಳ್ತಾನೆ ಯಾವ್ದು ಚೆನ್ನಾಗೈತೆ ಯಾವ್ದು ಇಲ್ಲ. ಇದು ಹೆಂಗೈತೆ ಗೊತ್ತಾ? ಸೇಮ್ ಡಾರ್ಕ್ ಫ್ಯಾಂಟಸಿ ಬಿಕಾಸ್ ಪುಡಿ ಪುಡಿ ಮಾಡಿ ನೀರೋ ಇಲ್ಲ ಹಾಲು ಹಾಕ್ಬಿಟ್ಟು ಅದೇ ಅದು ಅಲ್ಲಿ ಇದು ನೋಡು. ಮಿಕ್ಕಿರೋ ಡಾರ್ಕ್ ಫ್ಯಾಂಟಸಿನ ಪುಡಿ ಮಾಡ್ಬಿಟ್ಟು ಹಾಲಕ್ಕೆ ಮಿಕ್ಸ್ ಮಾಡಿ ಇದು ಫಸ್ಟ್ ನೆಟ್ಟಲ್ ಕ್ರಾಶ್ ಮಾಡ್ಬಿಟ್ಟು ಅಲ್ಲಿ ಡಾರ್ಕ್ ಫ್ಯಾಂಟಸಿ ತಗೊಂಡ್ಬಿಟ್ಟು ಹಾಕ್ಬಿಟ್ಟು ಸ್ಪ್ಲಾಶ್ ಮಾಡ್ಬಿಟ್ಟು ಬಾಟ್ಲ್ ಹಾಕೊಂಡು ಹಾಕೋದು ಗಾಯ್ಸ್. ಇದರಲ್ಲಿ ಲಿಚಿ ಫ್ಲೇವರ್ ಐತೆ, ಸ್ಟ್ರಾಬೆರಿ ಫ್ಲೇವರ್ ಎಲ್ಲ ಐತೆ. ಬಟ್ ಡೋಂಟ್ ಟ್ರೈ ದಿಸ್, ಇಟ್ಸ್ ನಾಟ್ ಗುಡ್. ಇದು ಚೆನ್ನಾಗೈತೆ ಡಾರ್ಕ್ ಫ್ಯಾಂಟಸಿ. ಡೋಂಟ್ ಟ್ರೈ ಅನ್ಬೇಡ. ನನ್ನ ಟೇಸ್ಟ್ ನಿಮ್ಗೆ ಇಷ್ಟ ಆದ್ರೆ ಅದನ್ನ ಟ್ರೈ ಮಾಡಿ. ಆಗಲ್ಲ ನನ್ಗೆ ಇಷ್ಟ ಇಲ್ಲ. ಗಾಯ್ಸ್ ನಿಮ್ಗೆ ಇಷ್ಟ ಅಂದ್ರೆ ಮ್ಯಾಂಗೋ ನೀವು ತಗೊಳ್ಳಿ ಬೇಕಂದ್ರೆ. ಇದು ಮಾಡ್ತದೆ ತಗೋ. ನಾನು ಅಮ್ಮ 50 rupees ಈಚ್ ಕಳ್ಸಿದ್ದೇನಕ್ಕೋ. ಆಮೇಲೆ ಈಗ ಅಲ್ಲಿ ನಾಳೆಯಿಂದ ಬೆಳಗ್ಗೆ ಫುಲ್ಲು ಇದೆಲ್ಲ ಮಾಡ್ಕೊಂಡು ಕುಡಿಬೇಕು ನಾನು. ಅದು ಟೇಸ್ಟ್ ಮಾಡು. ಸೊ ಇವಾಗ ನಾನು ವರ್ಕೌಟ್ ಮಾಡಕ್ ಹೋಗ್ತೀನಿ. ನಾನು ಮಾಡೋದು ಫುಲ್ ಬೇಸಿಕ್ ಗೈಸ್. ನಾನು ಬರೀ ಕಾರ್ಡಿಯೋ ಮಾಡ್ತೀನಿ, ಅದಾದ್ಮೇಲೆ ಅದು ಇದು ಏನೇನೋ ಮಾಡ್ತೀನಿ. ನನ್ನ ಡ್ಯಾಡಿ ಜಿಮ್ ಟ್ರೈನರ್ಸೇ ನನಗೆ ಕೆಲವೊಂದು ವರ್ಕೌಟ್ಸ್ನ ಹೇಳ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅದನ್ನ ಮಾಡ್ತೀನಿ. ಆ್ಯಂಡ್ ಐ ಡೋಂಟ್ ಫಾಲೋ ಎನಿ ಕೈಂಡ್ ಆಫ್ ಡಯಟ್ ಆ್ಯಂಡ್ ಆಲ್ ಬಿಕಾಸ್ ಐ ಡೋಂಟ್ ಲೈಕ್ ಇಟ್. ಲೈಕ್ ಏನಂತಾರೆ ಕೆಳಗಡೆ ನೋಡ್ರಿ ಹಿಂಗೆ ಕಿರ್ಚ್ತಾರೆ ಅವರು. ಸೊ ಇವಾಗ ಶೂಸ್ ಹಾಕೊಂಡು ಮಾಡೋದು. ಆ್ಯಂಡ್ ಐ ಆಮ್ ವೇರಿಂಗ್ ದಿಸ್ ಡ್ರೆಸ್ ಟುಡೇ. ನಾನು 4, 5, 6 ಇಷ್ಟೇ ಎಲ್ಲ ಮಾಡೋದು. ಬಿಕಾಸ್ ನಾನು ಜೋರ ಕೊಡೋಕ್ಕೆ ಆಗಲ್ಲ. ಬಿಕಾಸ್ ಏನಂತಾರೆ ಜಾಸ್ತಿ ಜ್ವರ ಬಿಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ದಿನಕ್ಕೆ 100-200 ಕ್ಯಾಲರೀಸ್ ತನಕ ಬರ್ನ್ ಮಾಡ್ತೀನಿ ಅಷ್ಟೇ. ಅದಾದ್ಮೇಲೆ ಇದು ಕ್ರಾಸ್ ಕ್ಲೈಂಬರ್ ಮಾಡ್ತೀನಿ. ಕ್ರಾಸ್ ಕ್ಲೈಂಬರ್ ಒಂದು 15 minutes ಕೆಲವೊಂದು ಟೈಮ್ ಮಾಡ್ತೀನಿ, ಕೆಲವೊಂದು ಟೈಮ್ ನಮ್ಗೆ ಆಗಲ್ಲ. ಜಾಸ್ತಿ ತಿರುಗಾಡಿದ್ರೆ ಮಾಡೋದು. ಫುಲ್ ಎನರ್ಜಿ ಇದ್ದರೆ ಮಾಡ್ತೀನಿ. ಸರಿ ಅಷ್ಟೇ, ಮಾತಾಡೋಕ್ಕೆ ಆಗಲ್ಲ. ನಮಗೆ ಗೊತ್ತು ಫ್ರಸ್ಟ್ರೇಷನ್ ಹೆಂಗಿರ್ತೈತೆ ಅಂತ. ನಾನು ಏನೂ ಮಾಡಿಲ್ಲ. ನಾನು ಇವಾಗ ತಾನೇ ಜಿಮ್ಮಿಂದ ಬಂದೆ. ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ಅಷ್ಟೇ. ಅದು ಯಾಕೆ ಟೊಮೆಟೊ ಹಾಕ್ತಾಯಿದ್ದೀನಿ ಅಂದರೆ ಹೊಸ ನೈಫಲ್ಲಿ ಕಟ್ ಮಾಡಿದ್ನಲ್ಲ, ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬಂತು. ಅದಕ್ಕೆ ಹಾಕೋಣ ತೋರ್ಸೋಣ ಅಂತ ವೀಡಿಯೋ ಮಾಡಿದ್ದು. ಇದೆಲ್ಲ ಯಾವುದು ನಾನು ಮಾಡ್ತಾ ಇಲ್ಲ, ಓಕೆನಾ? ನಾನೇನು ಮಾಡಲ್ಲ ಗೈಸ್. ನನ್ನ ಮನೇಲಿದ್ರೂ ನಾನು ಏನು ಮಾಡಲ್ಲ. ಶವರ್ಮಾ ವಿಡಿಯೋ, ಆ ಕಬಾಬ್ ವಿಡಿಯೋ ಎಲ್ಲ ನೋಡಿದ್ರಲ್ಲ, ಅದೆಲ್ಲ ಏನಾದರೂ ಇನೋವೇಟಿವ್ ಆಗಿ ಸ್ಪೆಷಲ್ ಆಗಿ ಮಾಡಬೇಕು ಅಂದಾಗ ಮಾತ್ರ ಮಾಡ್ತೀನಿ. ಅದು ಬಿಟ್ರೆ 3 ಹೊತ್ತು ಊಟ ಎಲ್ಲ ನಾನು ಮಾಡಲ್ಲ. ಅನ್ನ ಸಾರು ಅದೆಲ್ಲ ನಂಗೆ ಮಾಡೋಕ್ಕೂ ಇಷ್ಟ ಅಲ್ಲ, ನಾನು ಮಾಡೋದಿಲ್ಲ. ಎವ್ರಿಥಿಂಗ್ ಮೈ ಮಾಮ್ ಡಸ್. ನಾನು ಏನಾದರೂ ಮಾಡ್ತೀನಿ ಅಂತಂದ್ರೆ ಬಿಹೈಂಡ್ ದ ಸೀನ್ಸ್ ಎಲ್ಲ ನಮ್ಮ ಮಮ್ಮಿನೇ ಮಾಡಿದ್ರು. ಸುಮ್ಮನೆ ಇವಾಗ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ದೆ ಅಷ್ಟೇ. ಆಮೇಲೆ ನಾನೆಲ್ಲ ಮಾಡ್ತೀನಿ, ನಮ್ಮ ಮಮ್ಮಿ ಏನು ಮಾಡಲ್ಲ ಅಂತೆಲ್ಲ ಅನ್ಕೊಂಬಿಡಿ. ಸೊ ಇದು ಟೊಮೆಟೊ ಗೊಜ್ಜು ಆ್ಯಂಡ್ ಚಪಾತಿ ಫಾರ್ ಡಿನ್ನರ್ ಅಷ್ಟೇ. ಸೊ
ಸೊ ತುಂಬ ಜನ ಇವಾಗ ಕಮೆಂಟ್ ಸೆಕ್ಷನಲ್ಲೆಲ್ಲ ಹೋಗ್ಬಿಟ್ಟು ನೀನೆಲ್ಲ ಮಾಡೋದು. ಆ್ಯಂಡ್ ನಮ್ಮ ರಿಲೇಟಿವ್ಸ್ ಕೂಡ ಅಷ್ಟೇ, ಯಾವಾಗಾದ್ರೂ ನಮ್ಮನ್ನೆಲ್ಲ ಯಾವಾಗ ಫಂಕ್ಷನ್ಗೆ ಹೋದ್ರೆ ಮುಖದ ಮೇಲೆ ಹಂಗೆ ಲೈಕ್ ಹೇಳ್ತಾರೆ ಈವ್ನಿಂಗ್ ಏನು ಸ್ಫೂರ್ತಿನೆಲ್ಲ ಮಾಡ್ತಾಳೆ ಅಂತ. ಬಟ್ ಡೆಫಿನೆಟ್ಲಿ ನಾಟ್. ಇವಾಗ ಒಂದು ಹೌಸ್ ವೈಫ್ ಆಗಿ ನಮ್ಮ ಮಮ್ಮಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಲೈಕ್ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರಿಗೂ ಏನ್ ಬೇಕೋ ಎಲ್ಲ ನೋಡ್ಕೊಂತಾರೆ. ಒಬ್ಬರಿಗೆ ಕಾಫಿ, ಟೀ, ಬೂಸ್ಟ್, ಹಾರ್ಲಿಕ್ಸ್, ನಾನು ಫ್ರೆಶ್. ಸೊ ಎಲ್ಲರಿಗೂ ಒಂದೊಂಥರ ಇಷ್ಟ. ಅಂಡ್ ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್, ಲಂಚ್ ಅಂತ, ಆಮೇಲೆ ಸ್ನಾಕ್ಸ್, ಮುದ್ದೆ, ಚಪಾತಿ ಎಲ್ಲ ಒಂದು ದೊಡ್ಡ ರಾಮಾಯಣ ನಮ್ಮ ಮನೇಲಿ. ಅಡ್ಗೆ ಮನೆ ಅಂತಂದ್ರೆ ದೊಡ್ಡ ರಾಮಾಯಣ. ಬೇರೆ ಕೆಲಸ ಎಲ್ಲ ಹೌಸ್ ಹೆಲ್ಪ್ಸ್ ಎಲ್ಲರೂ ಇದ್ದಾರೆ. ಬೇರೆ ಕೆಲ್ಸದ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಇವಾಗ ಪಾತ್ರೆ ತೊಳೆಯೋದಾಗ್ಲಿ, ಬಟ್ಟೆ ಒಗೆಯೋದಾಗ್ಲಿ, ಮನೆ ಒರೆಸೋದು ಅದೆಲ್ಲ ನಮಗೇನು ಪ್ರಾಬ್ಲಮೇ ಅಲ್ಲ. ದಟ್ ವಿ ನೆವರ್ ಕನ್ಸಿಡರ್ ಇಟ್ ಆಲ್ಸೋ. ಬಟ್ ಇವಾಗ ಅಡ್ಗೆ ಮನೆ ಅಂತ ಬಂದ್ರೆ ಇವಾಗ ನಮ್ಮ ಮನೇಲಿ ನಾವು 6 ಮೆಂಬರ್ಸ್ ಇರೋದು. ಓಕೆ, ಚಿಕ್ಕ ಮಕ್ಕಳನ್ನು ಕೂಡ ಕನ್ಸಿಡರ್ ಮಾಡಿದ್ರೆ 6 ಜನ ಇರೋದು. ಸೊ ಅದಕ್ಕೆ ಬೆಳಗ್ಗೆ 3 ಟೈಮ್ ಮೀಲ್ಸ್ ಮಾಡಕ್ಕೆ ಎಷ್ಟು ಇದು ಪ್ರೆಷರ್ ಇರುತ್ತೆ ಅಂತ. ಅಂಡ್ ಅದು ರೊಟೀನ್ ಆಗಿ ಮಾಡೋದು ಇಟ್ಸ್ ನಾಟ್ ರಿಯಲಿ ವೆರಿ ಈಸಿ. ಅಂಡ್ ನಾನು ಯಾವಾಗೋ ಒನ್ ಟೈಮ್ ವ್ಲಾಗ್ ಅಲ್ಲಿ ಓಕೆ ನಾನು ಇದ್ ಮಾಡ್ತಾ ಇದೀನಿ ಅದ್ ಮಾಡ್ತಾ ಇದೀನಿ ಅಂತ ಅಂದಿದ ತಕ್ಷಣ ನಿಮ್ಗೆ ಹೆಂಗ್ ಪೋಟ್ರೆ ಆಗುತ್ತೆ ಅಂದ್ರೆ ಓಕೆ ಬರೀ ಸ್ಫೂರ್ತಿನೇ ಎಲ್ಲ ಮಾಡೋದು ಅಂತ. ನಾನೇನಾದ್ರೂ ವೆರಿ ಸ್ಪೆಷಲ್ ಥಿಂಗ್ಸ್ ನ ಮಾಡ್ಬೇಕು ಅಂಡ್ ವೀಕೆಂಡ್ಸ್ ಅಲ್ಲಿ ನಾನು ಮನೇಲಿ ಇರ್ತೀನಿ. ಸೊ ಅವಾಗ ನಾನು ನಾನ್ ವೆಜ್ ಎಲ್ಲ ಮಾಡೋದು ಇಷ್ಟ. ಸೊ ಅದಕ್ಕೆ ಅವಾಗ ಮಾಡ್ತೀನಿ. ಅದು ಬಿಟ್ಬಿಟ್ಟು 3 ಹೊತ್ತು ನಾನೇ ಮಾಡ್ತೀನಿ ಅಂತಲ್ಲ. ಅಂಡ್ ನಾನು ಕಾಲೇಜ್ಗೆ ಹೋದ್ರೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಮನೆ ಬಿಟ್ರೆ ನಾನು ಸಂಜೆ ಬರೋದೇ 7 ಗಂಟೆ ಆಗುತ್ತೆ. ಸೊ ಆಲ್ಮೋಸ್ಟ್ ಆ ಫುಲ್ ಟೈಮ್ ಅಲ್ಲಿ ನಾನು ಹೊರಗಡೆ ಇದ್ದು ಮನೆಗೆ ಬಂದ್ರೆ ಕೂಡ ನಾನು ಏನು ಮಾಡಲ್ಲ. ಸೊ ಇನ್ಫ್ಯಾಕ್ಟ್ ನಾನು ಏನಾದ್ರೂ ಮಾಡ್ತಿದ್ದೀನಿ ಅಂತಂದ್ರೆ ಐ ವಿಲ್ ಹ್ಯಾವ್ ಸೂಪರ್ ಎನರ್ಜಿ. ಅವ್ರು ಏನಾದ್ರೂ ಸ್ಪೆಷಲ್ ಮಾಡ್ಬೇಕು ಅಂದಾಗ ಮಾತ್ರ ನಾನು ಮಾಡೋದು. ಇಲ್ಲಾಂದ್ರೆ ನಾನು ಅಡ್ಗೆ ಮನೆಗೆ ಬರಲ್ಲ, ಫುಲ್ ರೆಸ್ಟ್ ಮಾಡ್ತಾ ಇರ್ತೀನಿ. ಅಂಡ್ ಈಗ ಹಾಲಿಡೇಸ್ ಎಲ್ಲ ಇದೆ. ಸೊ ಅದಕ್ಕೆ ನಾನು ಮಾಡೋದು ಅಂತ ಮಾಡ್ತಾ ಇದ್ದೀನಿ. ಅಂಡ್ ನಮ್ಮ ಮನೆಗೆ ಗೆಸ್ಟ್ ಎಲ್ಲ ಬಂದಾಗ ಜಾಸ್ತಿ ವೆರೈಟೀಸ್ ಎಲ್ಲ ಮಾಡಿರ್ತೀವಿ. ಸೊ ಅದು ಎಲ್ಲ ನಾನೇ ಮಾಡಿದ್ದೀನಿ ಅಂತ ಅರ್ಥ ಅಲ್ಲ. ಇವಾಗ ನಾನು ಬಿರಿಯಾನಿ ಮಾಡ್ತಿದ್ದೀನಿ ಅಂತಂದ್ರೆ ಬಿರಿಯಾನಿ ಮಾಡೋದಷ್ಟೇ ನನ್ನ ಕೆಲಸ. ಅದರಿಂದ ಚಾಪಿಂಗ್ ಆಗಿರ್ಬೋದು, ಆಮೇಲೆ ಏನಂತಾರೆ ಬೇರೆ ಬೇರೆ ಬ್ಯಾಕ್ ಎಂಡ್ ಏನೇನು ಕೆಲಸ ಇರುತ್ತೋ ಅದೆಲ್ಲ ನಮ್ಮ ಮಮ್ಮಿನೇ ಮಾಡ್ಕೊಡೋದು ಅಷ್ಟೇ. ನಾನು ಕುಕಿಂಗ್ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ರೀಸನ್ಗೆ ಏನಾದ್ರೂ ಸ್ಪೆಷಲ್ ಡಿಶಸ್ ಎಲ್ಲ ಮಾಡ್ತೀನಿ. ಅಂಡ್ ವೀಕ್ಲಿ ಥ್ರೈಸ್ ನಾನು ವಿಡಿಯೋ ಹಾಕೋದು. ಎಷ್ಟು ಚೆನ್ನಾಗಿ ಜಡ್ಜ್ ಮಾಡ್ಬಿಡ್ತೀರಾ ಓಕೆ ಸ್ಫೂರ್ತಿನೇ ಎಲ್ಲ ಮಾಡೋದು ಅಂತ. ಅದು ಓಕೆ ಹೇಳೋದು ಒಳ್ಳೇದೇ, ಬಟ್ ಸ್ಟಿಲ್ ಆ ಟೋನ್ ಆಫ್ ಟೆಲ್ಲಿಂಗ್ ಆರ್ ದ ವೇ ಯು ಪೀಪಲ್ ಕನ್ವೇ ಇಟ್ ಇಸ್ ನಾಟ್ ಗುಡ್. ಅಂಡ್ ನಮ್ಗೆ ಇಷ್ಟ ಆಗಲ್ಲ ಪ್ರತಿ ಟೈಮ್ ಆ ಥರದ್ದೆಲ್ಲ ಹೇಳೋದು. ಒಬ್ಬೊಬ್ರ ಮೆಂಟಾಲಿಟಿ ಒಂದೊಂದ್ ತರ ಇರ್ತೈತೆ. ಡ್ರೈವರ್ ಅಂಕಲ್ ಬಂದ್ರು. ಪಾಪ ನಮ್ಮ ಡ್ಯಾಡಿನೂ ಬೆಳಗ್ಗೆಯಿಂದ 350 ತೆಂಗಿನ ಸಸಿ, 350 ಚೇಪೆಕಾಯಿ ಗಿಡ ನಮ್ಮ ಫಾರ್ಮ್ ಹೌಸ್ ಅಲ್ಲಿ. ಹೌದಾ? ನಾನು ವಿಡಿಯೋ ಹಾಕ್ತೀನಿ ನೋಡಿ ಗೈಸ್. ನಮ್ಮ ಡ್ಯಾಡಿ ಕಳ್ಸಿದ್ರು ವಿಡಿಯೋ. ಲೈಕ್ ನಾನು ನೋಡಕ್ಕೆ ನಾನು ನಿಮಗೂ ತೋರಿಸ್ತೀನಿ. ನೀನು ಕಲ್ಸೋರಾ? ನನಗೆ ಕಲ್ಸಿಲ್ಲ. ಯಾಕೆಲ್ಲ ನಾನು ಫೋನ್ ಹೇಳಿದ್ರು ವಿಡಿಯೋ ಕಳ್ಸಿದ್ದೀನಿ ನೋಡು ಅಂತ. ಬಟ್ ಯಾವ ಫೋನ್ ಅಂತ ಗೊತ್ತಿಲ್ಲ. ನನಗೆ ಕಳ್ಸಿದ್ದು ಡ್ಯಾಡಿ. ಇನ್ನೂ ಕೆಲಸ ಎಲ್ಲ ತುಂಬ ಇದೆ ನಡೆಯೋದು. ಸೊ ಇದು ಜಸ್ಟ್ ಹಾಗೆ ಹಾಕಿದ್ರು ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ನಂಗೆ ಕಳ್ಸಿದ್ದು. ಆ್ಯಂಡ್ ಎಷ್ಟೊಂದು ಗಿಡ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಕ್ಲಿಯರಾಗಿ ಕಾಣಿಸ್ತಿದ್ಯೋ ಎಲ್ಲ ಅದನ್ನು ಕೂಡ ನಂಗೆ ಗೊತ್ತಿಲ್ಲ. ಬಟ್ ಇಫ್ ಯು ಕ್ಯಾನ್ ಸಿ ಕ್ಲಿಯರ್ಲಿ ಕಾಣಿಸ್ಬೋದು. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಮೀಟ್ ಯು ಆಲ್ ಸೂನ್. ಇಂಟ್ರೆಸ್ಟಿಂಗ್ ವ್ಲಾಗ್ ಅಂಡ್ ಟೇಕ್ ಕೇರ್. ಬಾಯ್.